ಈಮರಕುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಕ್ಯಾಂಪ್ 2024-25ನೇ ಸಾಲಿನ ಸುಮಾರು 7 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡು ಈ ದಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರಾಂಶುಪಾಲರು ಸಿಆರ್ ಪ್ರಾಣೇಶ್ ಅವರು ಹಾಗೂ ಎನ್ಎಸ್ಎಸ್ ಶಿಬಿರಾಧಿಕಾರಿಗಳು ಎನ್ ಗೋಪಾಲನ್, ಯೋಗ ಶಿಕ್ಷಕರು ಸುದರ್ಶನ್, ಡಾಕ್ಟರ್ ಪಿಯಾಸ್ ಅಹಮದ್, ಜೀವಶಾಸ್ತ್ರ ಉಪನ್ಯಾಸಕರು ದೇವರಾಜ್, ಸರ ಶಿಕ್ಷಕರು ಶ್ರೀನಾಥ್ ಅವರು, ಊರಿನ ಸದಸ್ಯರು ಮಾಧವಿಲ್ಲತ ಉಪನ್ಯಾಸಕರು, ವಿನೋದ್ ಕುಮಾರ್ ಉಪನ್ಯಾಸಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು, ಶಾಲೆಯ ಅಡುಗೆಯವರು, ಗ್ರಾಮಸ್ಥರು, ಕಾಲೇಜು ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸಿ ಈ ದಿನ ಕೊನೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರು ಹಾಗೂ ಗಣ್ಯರು, ಮುಖ್ಯ ಅತಿಥಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಈ ದಿನ ಎಲ್ಲರಿಗೂ ಹಬ್ಬದ ಸಂಭ್ರಮದಂತೆ ಊಟವನ್ನು ವ್ಯವಸ್ಥೆ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಕ್ಯಾಂಪಿನ 7 ದಿನಗಳ ಎಲ್ಲ ರೀತಿಯ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಾಂಶುಪಾಲ ಪ್ರಾಣೇಶ್ ಅವರು ಮಾತನಾಡಿ, ಈ ದಿನ ಎನ್ಎಸ್ಎಸ್ ಕ್ಯಾಂಪಿನ ಎಲ್ಲ ವಿದ್ಯಾರ್ಥಿಗಳ ಭಾಗವಹಿಸಿ ಅವರ 7 ದಿನಗಳ ಮಾಡಿರುವ ಕಾರ್ಯಕ್ರಮಗಳ ಕೆಲಸಗಳು ಸಮಾಜದಲ್ಲಿ ಮಾರ್ಗದರ್ಶನ ಅಂಕಿತವಾಗಬೇಕು. ತಮ್ಮೆಲ್ಲರಿಗೂ ಇದನ್ನು ಪಾಲಿಸಿದಾಗ ನೀವು ಮಾಡಿರುವ ಕೆಲಸ ಸಾಕ್ಷಿಯಾಗಿ ನಿಲ್ಲುತ್ತದೆ. ನಿಮ್ಮೆಲ್ಲರ ವಿದ್ಯಾರ್ಥಿಗಳ ಸಮಾಜಕ್ಕೆ ಮಾದರಿಯಾಗಿ ತೋರಿಸಬೇಕು. ಆಗ ಇಡೀ ನಿಮ್ಮ ಕುಟುಂಬ ಹಾಗೂ ನಿಮ್ಮ ವಿದ್ಯಾಭ್ಯಾಸ ಮಾಡುವ ಶಾಲೆಯ ಮರೆಯಲಾರದ ದಿನ ಎಂಬುದಾಗಿ ಹಲವಾರು ವಿಚಾರಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ದೇಶದ ಬೆನ್ನೆಲುಬು ಎಂಬುವ ಹಾಗೆ ಎನ್ಎಸ್ಎಸ್ ಶಿಬಿರಾಧಿಕಾರಿಗಳು ಗೋಪಾಲನ್ ಅವರು ಮಾತನಾಡಿ, ಮೊದಲಿಗೆ ಈ ಊರಿನ ಜನಸಾಮಾನ್ಯರಿಗೂ ಗಣ್ಯರಿಗೂ ಮುಖ್ಯ ಅತಿಥಿಗಳಿಗೂ 7 ದಿನಗಳ ಸಹಕರಿಸಿ ಬಂದಿರುವ ಎಲ್ಲ ಗಣ್ಯರಿಗೂ, ಸರ್ಕಾರದ ಅಧಿಕಾರ ವ್ಯವಸ್ಥೆಯ ಸಹಕರಿಸಿದ ಪ್ರಾಂಶುಪಾಲರಿಗೂ ಹಾಗೂ ಯೋಗ ಶಿಕ್ಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳ ಭವಿಷ್ಯವೇ ನಮ್ಮ ಶಾಲೆಯ ಉತ್ತಮ ಸಾಧನೆಗೆ ನೀವೇ ಸಾಕ್ಷಿ. ಈ ಸಮಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಕೆಲವೊಂದು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರು ದೇವರಾಜ್ ಅವರು ಮಾತನಾಡಿ, ಎಲ್ಲ ವಿದ್ಯಾರ್ಥಿಗಳ 7 ದಿನಗಳ ಪರಿಶ್ರಮ ನಿಮ್ಮ ಭವಿಷ್ಯಕ್ಕೆ ಮೂಲ ಆಧಾರ ಹಾಗೂ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳ ಸವಿ ನೆನಪು ಮರೆಯಲು ಸಾಧ್ಯವಿಲ್ಲ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಅಡಿಗೆ ಸಿಬ್ಬಂದಿ ವರ್ಗದವರೇ ಶ್ರೀನಾಥ್ ಸರ್ ಅವರೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದ್ದು 1-10-2024 ಮತ್ತೆ ಇವತ್ತು ಈಗ ಕೊನೆಯ ಒಂದು ದಿನಕ್ಕೆ ಬಂದು ನಿಂತಿದೆ. 7-10-2024 ಇವತ್ತು ಕೊನೆಯ ದಿನವಾಗಿದೆ. ಇವತ್ತು ಸಮಾರೋಪ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ನಾವು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುಗಳು ನೀವು ಮಕ್ಕಳು. ನಿಮ್ಮ ಅನಿಸಿಕೆಗಳನ್ನ ಕೇಳಿದಾಗ ತುಂಬಾ ಸಂತೋಷ ಆಯ್ತು. ಜಾಸ್ತಿ ಫ್ರೆಂಡ್ಲಿ ಆಗಿ ಎಲ್ಲರ ಖುಷಿಯಾಗಿದ್ವಿ. ಮತ್ತು ನನಗೆ ಯೋಗದಿಂದ ಜಾಸ್ತಿ ಉಪಯೋಗ ಆಗುತ್ತೆ ಅಂದರೆ ನನಗೆ ಕೂತ್ಕೊಳ್ತಾನೆ ಇರಲಿಲ್ಲ. ಯಾವತ್ತು ಅಂದರೆ ಮಲ್ಕೊತಾ ಇದ್ದೆ. ನಮ್ಮ ಆದರೆ ಬೈತಾ ಇದ್ರು, ಏನು ಯಾವತ್ತು ಹಿಂಗೆ ಮಲ್ಕೊತಾ ಇರ್ತೀಯ, ನಿಮ್ಮ ಅಪ್ಪನ ನೋಡಿ ನಿನಗೂ ಜಾಸ್ತಿ ರೂಢಿ ಆಗೋಗೈತೆ ಅಂತ. ನಾನಾದರೆ ನಮ್ಮ ಅಪ್ಪಗೆ ಹೇಳ್ತಾ ಇದ್ದೆ, ಪಾಪ ನೋಡಪ್ಪ ಅಮ್ಮ ಹಿಂಗೆ ಮಾತಾಡ್ತಾರ ಅಂತ. ನಮ್ಮ ಸುಮ್ಮನೆ ನಗಸ್ಬಿಡ್ತಲ್ಲ ಅಂತ ಇದ್ರು. ಆದರೆ ಇಲ್ಲಿ ಬಂದಮೇಲೆ ನನಗೆ ಇವಾಗ 1 hour 2 hour ಕೂತ್ಕೊಳ್ಳೋದು ಅಭ್ಯಾಸ ಆಯಿತು. ಮನೆಯಲ್ಲಾದರೆ ನಾನು ಡೈಲಿ ನಮ್ಮ ಅಪ್ಪ ಹತ್ರನೇ ಇರ್ತಾ ಇದ್ದೆ. ನಮ್ಮ ಅಪ್ಪನ ಬಿಟ್ಟಾದರೆ 1 ನಿಮಿಷ ಇರ್ತಾ ಇಲ್ಲ. 10th ಹಾಸ್ಟೆಲ್ ಇದ್ದೆ, ಅವಾಗೂ ಅಷ್ಟೇ ಎಲ್ಲರೂ ಫ್ರೆಂಡ್ಲಿ ಆಗಿ ಈ ಥರನೇ ಇದ್ರು. 4ನೇ NSS ಪ್ರೋಗ್ರಾಮ್ ನನಗೆ ನಾನು ಬಂದ ಮೇಲೆ ಅದಕ್ಕೆ ಮೊದಲು ಮಾಡಿದ್ದಾರೆ ನಮ್ಮ NG ಸರ್ ಅವರು. ಆದರೆ ಇಷ್ಟು NSS ಶಿಬಿರಗಳಲ್ಲಿ ಈ ಶಿಬಿರದಲ್ಲಿ ತುಂಬಾ ಒಂದು ಮಕ್ಕಳು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರುವಂಥದ್ದು, ಅಂದ್ರೆ ತುಂಬಾ ಒಂದು ಉಪಯೋಗ ಆಗಿರುವಂಥದ್ದು ಕೂಡ ನನ್ನ ಅನಿಸಿಕೆ ಆಗಿದೆ. ಇದು ಕೂಡ ಯಾಕಂದ್ರೆ ತಾವೆಲ್ಲ ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳುವಾಗ ಹೇಳ್ತಾ ಇದ್ರಿ, ನಮಗೆ ಸ್ಟೇಜ್ ಮೇಲೆ ಮಾತಾಡಕ್ ಬರ್ತಾ ಇರಲಿಲ್ಲ, ಇಲ್ಲಿ ಬಂದ್ಮೇಲೆ ಮಾತಾಡೋದಕ್ಕೆ ಕಲ್ತ್ಕೊಂಡು ಅಂದ್ರೆ ಒಂದು ಲೀಡರ್ಶಿಪ್ ಅನ್ನ ಕಲ್ತ್ಕೊಂಡ್ರು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ರಿ. ಹಾಗೆ ಇಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಮೆಮರಿ ಪವರ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರಿ. ಹಾಗಾಗಿ ಮೆಡಿಟೇಷನ್ ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ಅನೇಕ ಒಂದು ಬೆನ್ನು ನೋವಿತ್ತು, ಕಾಲು ನೋವಿತ್ತು, ಕೈ ನೋವಿತ್ತು, ಹೊಟ್ಟೆ ನೋವಿತ್ತು, ಇದೆಲ್ಲ ಕೂಡ ನಮಗೆ ವಾಸಿ ಆಯಿತು ಈ ಯೋಗಾಸನ ಒಂದು ಮಾಡೋದ್ರಿಂದ ಅಂತ. ಸುದರ್ಶನ್ ಸರ್ ಅವರಿಗೆ ನಾವು ಆಭಾರಿ ಯಾವಾಗಲೂ ಕೂಡ, ನಮ್ಮ ಎಲ್ಲ NSS ಮಕ್ಕಳಿಗೆ ಪ್ರತಿಯೊಂದು ವರ್ಷನೂ ಕೂಡ. ಮತ್ತೆ ನೀವು ಜೀವನ ಪರ್ಯಂತ ಇದು ಅಭ್ಯಾಸನ ಮಾಡ್ಕೋಬೇಕು, ಮತ್ತೆ ಜೀವನ ಪರ್ಯಂತ ಅವರ ಒಂದು ಫಲಿತಾಂಶ ಇದೆ ತಮಗೆಲ್ಲ. ಫಸ್ಟ್ ಇಂದ ಆಸೆ ಇತ್ತು ಎಲ್ಲ ಟ್ರಿಪ್ಗೆ ನಂಗೆ ಕ್ಯಾಂಪ್ ಹೋಗ್ಬೇಕು ಅಂತ. ನನಗೆ ಯಾವ ಆಪರ್ಚುನಿಟಿ ಬಂದ್ರೂ ನಾನೇ ಯೂಸ್ ಮಾಡ್ಕೊಳಲ್ಲ. ಇದೇ ಫಸ್ಟ್ ಟೈಮ್ ನಾನು ವೇದಿಕೆ ಮೇಲೆ ಮಾತಾಡ್ತಾ ಇರೋದು. ನನಗೆ ತುಂಬ ಭಯ ಮಾತಾಡೋಕ್ಕೆ. ಇಲ್ಲಿಗೆ ಬಂದಾಗ ನನಗೆ ತುಂಬ ಸಂತೋಷವಾಯಿತು. ಇಲ್ಲಿ ನಾನು ಸ್ವಚ್ಛ ಮಾಡೋದು ಕಲಿತೆ, ಮತ್ತು ಸಮಯ ಪಾಲಿಸೋದು ಮತ್ತು ಟೈಮ್ ಎದ್ದೇಳೋದು. ನಾನು ನಿದ್ದೆ ಅಂದರೆ ನನಗೆ ಆಗೋದಿಲ್ಲ. ನಂಗೆ ಕರೆಕ್ಟಾಗಿ ಟೈಮ್ ನಿದ್ದೆ ಇರಬೇಕು. ಮನೇಲಾದರೆ 7-8 ಗಂಟೆಗೆ ಎದ್ದೇಳ್ತೈತೆ, ಇಲ್ಲಿ 4:15 ಇಲ್ಲ 5 ಗಂಟೆಗೆ ಎದ್ದೇಳ್ತೀನಿ. ಮತ್ತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ದೀಪಿಕಾಗೆ ಧನ್ಯವಾದಗಳು. ಈಗ ಸಾನ್ಯ ಛದ್ಮವೇಷವನ್ನು ಹಾಕುತ್ತೀವಿ. ಪಾವನಿ ಹೇಳ್ತಾಳಂತವಳ ಅಲ್ಲಿಂದ ಬಾಮ್ಮ ಬೇಗ. ಇಲ್ಲಿ ಬಾರೆ. ಬೇಬಿ ಇನ್ ಸ್ವಲ್ಪ ಹಿಂದೆ ಜರ್ಕೊಂಬ. मेरा नाम आजाद है, चंद्रशेखर आजाद। दुश्मन की गोलियों का सामना हम करेंगे। हम आजाद हैं, आजाद ही रहेंगे। इस जवानी का क्या मतलब अगर वो मातृभूमि के काम ना आए। अगर कोई मातृभूमि की सेवा करता तो उसकी जीवन व्यर्थ है। मेरे जीवन की अंतिम सांस तक इस देश के लिए दुश्मनों से लड़ता रहूंगा। जय हिंदुस्तान, जय भारत माता। वंदे मातरम, वंदे मातरम, वंदे मातरम। ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೂ ಇದೆ, ಬಟ್ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದೆಲ್ಲ ಕಲ್ತ್ಕೊಂಡಿರಲಿಲ್ಲ. ಬಟ್ ಅಲ್ಲಿ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಿಲ್ಲ. ಬಟ್ ಇವಾಗ ನಮ್ಮಪ್ಪ ಹೇಳಿದೆ ನಾನು ಈ ಥರ ಹೋಗ್ಬೇಕು, ನನಗೆ ಜಾಸ್ತಿ ಇಷ್ಟ NSS ಅಲ್ಲಿ ಇರಬೇಕಂದ್ರೆ. ನನಗೆ ಎಲ್ಲರ ಜೊತೆ ಹೆಲ್ಪ್ ಮಾಡಬೇಕು, ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಬಟ್ ನನಗೆ ಇಲ್ಲಿ ಬಂದಿದ್ದಾದಮೇಲೆ ನನಗೆ ಮ್ಯಾಮ್ ಅಷ್ಟು ಕ್ಲೋಸ್ ಆಗಿರಲಿಲ್ಲ. ಬಟ್ ಮ್ಯಾಮ್ ನನಗೆ ಅವತ್ತು ನನಗೇನೋ ಆಗೋಗಿತ್ತು. ಮ್ಯಾಮ್ ನನಗೆ ಇದು ಮಾಡಿದ್ರು. ಮ್ಯಾಮು ಭಯ ಇಟ್ಕೊಂತು, ಮ್ಯಾಮ್ಗೂ ಏನಾಗೋಗಿದೆ. ಬಟ್ ಮುಸ್ಲಿಂ ಮಕ್ಕಳಿಗೆ ಅಂತೂ ಮ್ಯಾಮ್ ಚೆನ್ನಾಗಿ ನೋಡ್ಕೊಳ್ತಾರೆ, ನೀವು ಚೆನ್ನಾಗಿ ನೋಡ್ಕೊಳ್ತೀರ ಸರ್. ಬಟ್ ನಾನು ಯೋಗ ಇರೋ ಮುಂಚೆ ನನಗೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಅದು ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಸರ್ ಬ್ಯಾಂಗ್ಳೂರಲ್ಲಿ. ಆ ಬ್ಯಾಂಗ್ಳೂರಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಆಮೇಲೆ ಕ್ಯಾನ್ಸಲ್ ಮಾಡಿದೆ. ನಾನು ಯೋಗ ಮಾಡ್ತಾ ಇದ್ದೀನಲ್ಲ, ಯಾಕೆ ನನಗೆ ಅಪಾಯಿಂಟ್ಮೆಂಟ್ ಬೇಕು. ಇವಾಗ ನಾನು ಯೋಗ ಮಾಡ್ಕೊಂಡಿದ್ದಾದ್ಮೇಲೆ ಆ ಪ್ರಾಬ್ಲಮ್ ನನಗೆ ಇದಾಗುತ್ತೆ ಅಂತ ಇದು ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಈ ನಮ್ಮ ವೇದಿಕೆ ಮೇಲೆ ಆಗಮಿಸಿರುವಂತಹ ನನ್ನ ಎಲ್ಲ ಆತ್ಮೀಯ ಉಪನ್ಯಾಸಕ ವೃಂದದವರು ಹಾಗೂ ಶಿಕ್ಷಕ ವೃಂದದವರು, ಈ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಎಲ್ಲ ಆಫೀಸರ್ಸ್ಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ನೀವು ಲಾಸ್ಟ್ 7 ಡೇಸಿಂದ ನಮ್ಮ ಇಂಕುಂಟೆ ಗ್ರಾಮದಲ್ಲಿ ಸಾಕಷ್ಟು ಕೆಲಸ ಮಾಡೋದಾಗಿ ಅಂದರೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನೈರ್ಮಲ್ಯ ಕಾಪಾಡೋದಾಗಿರ್ಬೋದು, ನಮ್ಮ ಗ್ರಾಮವನ್ನು ತುಂಬ ಶುದ್ಧಿ ಮಾಡಿದ್ದೀರ. ಅದೇ ಥರ ನಮ್ಮ ಊರಲ್ಲಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಆರೋಗ್ಯದ ಬಗ್ಗೆ ಅರಿವು ಪ್ರಜ್ಞೆಯನ್ನು ಮೂಡಿಸಿರುವುದನ್ನು ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳೋದನ್ನ ಹೇಳಿದ್ರೆ ನನಗೆ ಆ ಥರ ಅನಿಸಿದೆ. ತುಂಬ ರಿಯಲಿ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಯಾಕಂದರೆ ಈ ಥರ ಹೇಳ್ಬೇಕಂದ್ರೆ ಇದೆ, ಅವುಗಳೆಲ್ಲ ಕೂಡ ತಾವೆಲ್ಲ ಕೂಡ ಉಪಯೋಗ ಮಾಡ್ಕೋಬೇಕು. ನೀವು ಏನೇನು ಅನಿಸಿಕೆಗಳು ಹೇಳಿದ್ರಿ ಅಂದ್ರೆ ನಮ್ಗೆ ಈಗ ಅನೇಕ ಅನಾರೋಗ್ಯ ಇತ್ತು, ಆರೋಗ್ಯ ಈಗ ಸರಿ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಮೆಮರಿ ಪವರ್ ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಅದೇ ರೀತಿ ಕೆಲವರು ಹೇಳಿದ್ರೆ ನಾವು ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತಾ ಇದ್ವು, ಈಗ 5 ಗಂಟೆಗೆ ಅಭ್ಯಾಸ ಆಗಿದೆ ಅಂತ. ಅದೇ ರೀತಿಯಾಗಿ ನಮ್ಗೆ ಓದೋ ಅಭ್ಯಾಸ ಇಲ್ಲ, ಇನ್ಮೇಲೆ ಓದೋ ಅಭ್ಯಾಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ. ಹಾಗೆ ಕೆಲವರು ಹೇಳಿದ್ರಿ ನಾನು ಊಟ ಮಾಡಿ ತಟ್ಟನೆ ತೊಳಿತಾ ಇರ್ಲಿಲ್ಲ, ಈಗ ನನಗೆ ಅಭ್ಯಾಸ ಆಯ್ತು ಅಂತ. ಎಲ್ಲ ಒಳ್ಳೆ ಅಭ್ಯಾಸಗಳಾಗಿದೆ ಮಕ್ಕಳ. ಅದು ಒಬ್ಬರಲ್ಲೇ ಎಲ್ಲವೂ ಆಗಿದೆ ಅಂತಲ್ಲ, ವಿವಿಧ ಸ್ಟೂಡೆಂಟ್ಸ್ ಅಲ್ಲಿ ಬೇರೆ ಬೇರೆ ಒಂದು ಅಭ್ಯಾಸಗಳಾಗಿದೆ. ಈ ಅಭ್ಯಾಸ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಒಂದು ಅದನ್ನ ಕೈಗೂಡಿಸ್ಕೊಳ್ಬೇಕು, ಅದ್ ಮನಸ್ಸಿನಲ್ಲಿ ಯೋಚನೆ ಮಾಡ್ಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ನೀವೆಲ್ಲ ಕೂಡ. ಇವಾಗ ಒಬ್ಳು ಹೇಳಿದ್ಲು ನನಗೆ ತಟ್ಟೆ ತೊಳ್ಕೊಳ್ಳೋ ಅಭ್ಯಾಸ ಆಯ್ತು ಅಂತ. ನೀವು ನಿಮ್ಗೆ ಅಭ್ಯಾಸ ಇರೋ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು.
ಹಾಗೆ ಒಂದು ಮೈಂಡ್ ಕಾನ್ಸಂಟ್ರೇಷನ್, ಮೆಡಿಟೇಷನ್ ಮಾಡೋದ್ರಿಂದ ಒಂದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಭಯ NSS ಕ್ಯಾಂಪ್ ಸೇರಿದ್ದರಿಂದ ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಬದುಕೋದನ್ನ ಕಲಿತೆ. ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಕಲ್ತ್ಕೊಂಡೆ. ಮತ್ತು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇರೋದನ್ನು ಕಲ್ತ್ಕೊಂಡೆ. ಮತ್ತು ಯೋಗದಿಂದ ನನ್ನ ಕಾಲು ನೋವು ಎಲ್ಲ ವಾಸಿಯಾಗಿದೆ. ಧನ್ಯವಾದಗಳು. ಫೀವರ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಅದು ಹೇಗೆ ಬರುತ್ತೆ ಅನ್ನೋದನ್ನ ಕೂಡ ನೀವು ತಿಳುವಳಿಕೆ ಕೊಟ್ಟಿದ್ದೀರಾ. ಬಾಲ್ಯ ಅವಳ ಬಗ್ಗೆ ತಿಳುವಳಿಕೆ ಕೊಟ್ಟಿರ್ತೀರಾ. ಓಕೆ, ನಿಜವಾಗ್ಲೂ ಕೂಡ ಇದೆಲ್ಲ ಕೂಡ ನೀವು ತಿಳುವಳಿಕೆ ಕೊಟ್ಟಿರುವಂತದ್ದು ಓಕೆ ತುಂಬಾ ಈ ಒಂದು ಸಮಾಜದಲ್ಲಿ ಉಪಯುಕ್ತ ಆಗ್ತಾ ಇದೆ. ಇದು ಇಷ್ಟಕ್ಕೆ ಸ್ಟಾಪ್ ಆಗಬಾರ್ದು ಮಕ್ಕಳ, ಇಷ್ಟಕ್ಕೆ ನಿಲ್ಲಿಸಬಾರ್ದು. ನೀವು ನಿಮ್ಮ ಮನೆಗಳಿಗೆ ಹೋದ್ರು ಕೂಡ, ಊರಿಗೆ ಹೋದ್ರು ಕೂಡ ನೀವು ಒಬ್ಬೊಬ್ಬರೇ ವಾಲಂಟ್ರಿ ಆಗಿ ಮಾಡಬೇಕು. ವಾಲಂಟ್ರಿ ಆಗಿ ಮಾಡಬೇಕು ಎಲ್ಲರೂ ಕೂಡ ಈ ಕಾರ್ಯಗಳನ್ನ. ಅಂದ್ರೆ ನಿಮ್ಮ ಮನೆ ಸುತ್ತಲೂ ಮಾಡ್ಕೊಳ್ಳಿ, ನಿಮ್ಮ ಮನೆ ಸುತ್ತು ಸ್ವಚ್ಛ ಮಾಡುವಂಥದ್ದು, ನೀಟಾಗಿ ಇಟ್ಕೊಳ್ಳುವಂಥದ್ದು. ಅಲ್ಲಿ ಒಂದು ಮಸ್ಕಿಟೋಸ್ ಬ್ರೀಡಿಂಗ್ ಆಗ್ತಾ ಇದ್ರೆ ಅದನ್ನ ಹೇಳುವಂಥದ್ದು, ಈ ತರ ಮಾಡಬಾರ್ದು ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ 5 ಗಂಟೆಗೆ ಬೇರೆ ಒಂದು ನಿಮ್ಮ ಮನೆಯಲ್ಲಿರುವಂತ ಒಂದು ಮೆಂಬರ್ಸ್ಗೆ 5 ಗಂಟೆಗೆ ಎದ್ದೇಳುವಂಥದ್ದು, ಕೆಲಸ ಮಾಡುವುದು ಹೇಳುವಂಥದ್ದು ನೀವು ಮಾಡ್ತಾ ಇದ್ರೆ ನಿಮ್ಮನ್ನು ನೋಡಿ ಅವರು ಕೂಡ ಕಲಿತಾರೆ. ಯಾವಾಗ ನಾವು ಈಗ ಅಪ್ಪ ಇಲ್ಲಿಂದ ಬಿಟ್ರೆ ಸಾಕು, ಊಟ ಮಾಡಿ ಬಸ್ ಹತ್ತಿ ಓಕೆ ಮಲಗ್ಬಿಟ್ರೆ ನೀವು ಅಷ್ಟೇ ಒಂದು ರೀತಿ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಅನ್ನೋದನ್ನ ಮಾಡ್ತೀರಾ. ನಾನು ಇದೇ ಶಾಲೆಯಲ್ಲಿ ಓದಿರೋದು. ಸೊ ಇವತ್ತು ನಾನು ಸರ್ಕಾರಿ ಕೆಲಸ ಅನ್ನೋದು 3 ಕೆಲಸಗಳನ್ನ ತಗೊಂಡಿದ್ದೀನಿ. ಮೊದಲನೇದಾಗಿ ಪೊಲೀಸ್ ತಗೊಂಡಿದ್ದೆ, ಇವಾಗ PU ಕಾಲೇಜ್ ಲೆಕ್ಚರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಕೂಡ ಬರಬೇಕಾಗಿದೆ. ಇಲ್ಲಿ ನಾವು ಓದಲಿಕ್ಕೆ ಬೇಕಾಗಿರೋದು ಖಾಸಗಿ ಶಾಲೆನ ಅಥವಾ ಗೌರ್ಮೆಂಟ್ ಶಾಲೆನ ಅಂತಲ್ಲ, ಓದ್ಬೇಕಾಗಿರುವಂತ ವಿಲ್ ಪವರ್. ಆ ವಿಲ್ ಪವರ್ ಯಾವ್ದ್ರಿಂದ ಸಿಗ್ತದೆ ಅಂದ್ರೆ ನಾವು ಪ್ರತಿನಿತ್ಯ ಮಾಡುವಂತ ಅಭ್ಯಾಸಗಳಿದೆಯಲ್ಲ, ಯೋಗ ಇರ್ಬೋದು, ಅರ್ಥ ಆಯ್ತಾ, ಫಿಸಿಕಲ್ ಆಕ್ಟಿವಿಟಿ ಇದೆಯಲ್ಲ, ಅದರಿಂದಾನೇ ನಮಗೆ ಒಳ್ಳೆ ವಿಲ್ ಪವರ್ ಸಿಗ್ತದೆ. ವಿಲ್ ಪವರ್ ಮೀನ್ಸ್ ಇಚ್ಛಾಶಕ್ತಿ ಸಿಗ್ತದೆ. ನಾವೇನೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಆ ಇಚ್ಛಾಶಕ್ತಿ ಇದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಅರ್ಥ ಆಯ್ತಾ? ಸೊ ನೀವು ಪ್ರತಿಯೊಬ್ರು ನನ್ನ ಪ್ರಿನ್ಸಿಪಾಲ್ ಒಂದೇ, ಕಷ್ಟ ಪಡೋದನ್ನ ಇಷ್ಟಪಡಿ. ಅರ್ಥ ಆಯ್ತಾ? ಕಷ್ಟ ಪಡೋದನ್ನ ಇಷ್ಟಪಟ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಾ. NSS ಕ್ಯಾಂಪ್ನಲ್ಲಿ ನಾನು ತುಂಬಾ ನನ್ನ ಚಿಕ್ಕ ವಯಸ್ಸಿನಲ್ಲಿದ್ದ ಹಾಗೇನೆ ಇದ್ದೆ. ನಮ್ಮಮ್ಮ ಎಲ್ಲಿ ಹೋದ್ರು ನಮ್ಮಮ್ಮ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ನೀನ್ ಯಾಕೆ ಒಬ್ಳೇ ಇರ್ತೀಯಾ, ಯಾಕೆ ಅಂತ ಬೈತಾ ಇದ್ರು. ಇಲ್ಲಿ ಬಂದು ಎಲ್ಲರ ಜೊತೆಯಲ್ಲಿ ಹೇಗಿರ್ಬೇಕು ಅಂತ ಕಲಿತೆ. ಯೋಗದಿಂದ ತುಂಬಾ ಅನುಕೂಲ ಆಯ್ತು. ಉಸಿರಾಟದ ಸಮಸ್ಯೆಗಳೆಲ್ಲ ಹೋದವು. ಇಷ್ಟ ಹೇಳಲು ಅವಕಾಶ ಕೊಟ್ಟೆ ಎಲ್ಲರಿಗೂ ಧನ್ಯವಾದ. ಇಲ್ಲಿಗೆ ಬಂದ್ಮೇಲೆ ಅದು ನಾಳೆ ಹೋಗ್ಬೇಕು ಅನ್ನೋ ಸಮಯದಲ್ಲಿ ಸರ್ ಬಂದು ಫೋರ್ಸ್ ಮಾಡಿ ಬರ್ಲೇಬೇಕಮ್ಮ ಅಂತ ಹೇಳಿ ಆಗ್ಲೇ ಫೋನ್ ಮಾಡಿ ನಮ್ಮ ಅಪ್ಪ ಅಮ್ಮನ ಒಪ್ಸಿ ಕರ್ಕೊಂಡ್ ಬಂದ್ರು. ಎಲ್ರು ಇಲ್ಲಾದ ಅನುಭವಗಳನ್ನ ಹಂಚ್ಕೊಂಡ್ರು. ನಾನು ಮನೆಯಲ್ಲೇ ಕಲ್ತಿದ್ದೆ ಸಾಕಷ್ಟು. ಇಲ್ಲಿ ಬಂದ್ ಕೆಲಸ ಮಾಡೋದ್ರಿಂದ ನನ್ಗೇನ್ ಅಷ್ಟೊಂದು ಆಯಾಸ ಏನಾಗಿಲ್ಲ. ನಾನು ಯಾವಾಗ್ಲೂ 4 ಗಂಟೆಗೆ ಎದ್ದು ಧ್ಯಾನ ಮಾಡ್ಕೊಂತ ಇದ್ದೆ. ಯೋಗ ಅದು ಮ್ಯಾಮ್ ಮಾಡಿಸ್ತಾ ಇದ್ರು ಸ್ಕೂಲಲ್ಲಿ, ಧ್ಯಾನ ಮಾಡ್ಕೊಂತ ಇದ್ದೆ. ಬಟ್ ನನ್ಗೆ NG ಸರ್ ಬಗ್ಗೆ ಹೇಳ್ಬೇಕು ಅನಿಸ್ತಾ ಇದೆ. ಕ್ಲಾಸ್ ಅಲ್ಲಿ ಅಷ್ಟೇ ಡೈಲಿ ಟೈಮ್ ಟೇಬಲ್ ನೋಡ್ತಾ ಇದ್ದೆ. ಫೀಡ್ ಯಾವಾಗ ಬರುತ್ತೋ ಸೈಲೆಂಟ್ ಆಗಿ ಕುತ್ಕೋಬೇಕೆ. ಕ್ಲಾಸಲ್ಲಂತೂ ಸೌಂಡ್ ಮಾಡಿದ್ರೆ ಸಾಕು ಬೈತಾ ಇದ್ರು, ಕೈ ಕಾಲೆಲ್ಲ ನರ್ಕಕ್ ಸ್ಟಾರ್ಟ್ ಆಗ್ಬಿಡ್ತಾ ಇತ್ತು. ಸರ್ ಬಂದಿದ್ದಾರೆ ಅಂತ ನಾನು ಹೇಳ್ತಾನೆ ಇದ್ದೆ, ಶುಭ ಇಂಗ್ಲಿಷ್ ಪೀಡ್ ಯಾವಾಗೆ ಅಂತ ಅಂದ್ಬಿಟ್ಟು. ಮಾಧವಿಲತಾ ಮ್ಯಾಮ್ ಇದ್ರು, ವಾರಕ್ಕೆ 4 ಪೀಡ್ಸ್, ಮ್ಯಾಮ್ 2 ಪೀಡ್ಸ್ ಮಾಡ್ತಾ ಇದ್ರು, ಸರ್ 2 ಪೀಡ್ಸ್ ಮಾಡ್ತಾ ಇದ್ರು. ಒಬ್ಬಳಿಗಾಗಿದೆ ನನಗೆ ಇದೊಂದೇ ಸಾಕು ಅನ್ಕೋಬಾರ್ದು. ಪ್ರತಿಯೊಂದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಅವ್ಳಿಗೆ ಏನಾಗಿದೆ, ನನಗೆ ಯಾಕೆ ಆಗ್ಲಿಲ್ಲ, ನನಗೆ ಪ್ರಾಕ್ಟೀಸ್ ಆಗ್ಬೇಕು, ಅದು ಅಭ್ಯಾಸ ಮಾಡಿ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರ್ತದೆ. ಕೆಲವರಿಗೆ ಕೂತ್ಕೊಳ್ಳೋ ಅಭ್ಯಾಸ ನೆಲದಲ್ಲಿ ಹೌದನ್ರ ಮಕ್ಕಳ ಓಕೆ 1 hour, half an hour ಅಫ್ಕೋರ್ಸ್ ಅಲ್ಲಿ ನೀವೆಲ್ಲ ಅನೇಕ ಮಕ್ಕಳನ್ನ ನಾವು ನೋಡಿದ್ದೀವಿ. ಓಕೆ ಅವ್ರು ನೆಲದಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ನಾನೇ ಕೂತ್ಕೊಳ್ಳೋದಿಲ್ಲ ಮನೆಯಲ್ಲಿ, ಅವರು ಅರ್ಧ ಗಂಟೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ನಾನು. ಓಕೆ ನನಗೆ ಊಟ ಮಾಡ್ಬೇಕು ಅಂದ್ರೆ ಟೇಬಲ್ ಇರ್ಬೇಕು ಅಲ್ವಾ. ಇದು ಕೂಡ ಒಂದು ಒಳ್ಳೆ ಅಭ್ಯಾಸನೇ ಮಕ್ಕಳ. ಓಕೆ ನೆಲದಲ್ಲಿ ಕೂತ್ಕೊಳ್ಳುವಂಥದ್ದು ಅಥವಾ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು ಎಲ್ಲ ಕೂಡ ಮಾಡಿದ್ದೀರಾ ನೀವೆಲ್ಲ ಕೂಡ. ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲಿ 2 ಮಾತಿಲ್ಲ. ನಮ್ಮ ಮಕ್ಕಳು ಎಲ್ಲಿ ಹೋದ್ರು ಕೂಡ ಒಳ್ಳೆ ಒಂದು ಸಂದೇಶವನ್ನ ಕೊಟ್ಟು ಬರ್ತಾರೆ ಸಮಾಜಕ್ಕೆ. ಮತ್ತೆ ಒಳ್ಳೆ ರೀತಿಯಾಗಿ ಆಟಿಟ್ಯೂಡ್ಸ್ ಇದೆ ನಮ್ಮಲ್ಲಿ. ನಾನು ಅದ್ರ ಬಗ್ಗೆ ನನಗೆ ಪ್ರೌಡ್ ಆಫ್ ಇಟ್. ನನಗೆ ತುಂಬಾ ಪ್ರೌಡ್ ಇದೆ ನಮ್ಮ ಮಕ್ಕಳ ಬಗ್ಗೆ. ನಾನು ನಿಮ್ಮ ಮುಂದೆ ಹೇಳಿದಿಲ್ಲ ಇವತ್ತು ಅಷ್ಟೇ. ತುಂಬಾ ನಮ್ಮ ಮಕ್ಕಳು ಅಂದ್ರೆ ನಾನು ಮನೆಯಲ್ಲಿ ಹೇಳ್ಕೊಳ್ಳುವಂಥದ್ದು, ನಮ್ಮ ಮಕ್ಕಳು ಹೇಗಿರ್ತಾರೆ ಇವತ್ತ ಬಂದು ನೋಡಿ ಅಂತ. ನಿಜವಾಗ್ಲೂ ಕೂಡ ನಮ್ಮ ವೀಕ್ನೆಸ್ ನ ಅವೇನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು, ರೆಡ್ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ?
ಏನ್ರೋ ಆ ತರ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಅರ್ಥ ಆಯ್ತಾ? ಎಲ್ಲ ಚೆನ್ನಾಗಿ ಓದಿ. ಅರ್ಥ ಆಯ್ತೇನ್ರ? ಈ ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ನೀವು ಅಂಕಗಳನ್ನ ಪಡೆದು ಏನ್ರ ನಮ್ಮ ಸರ್ಕಾರಿ ಕಾಲೇಜುಗಳನ್ನ ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲೇ ಒಂದು ಸಣ್ಣ ರಿಕ್ವೆಸ್ಟ್, ಒಂದು ಮನವಿಯನ್ನ ನಾನು ಮಾಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನ ಇಟ್ಕೊಳ್ಳಿ. ಅದು ನಮ್ಮ ಅಬ್ದುಲ್ ಕಲಾಂ ಹೇಳಿದಾರಲ್ಲ, ಯು ಹ್ಯಾವ್ ಎ ಗ್ರೇಟ್ ಹೇಮ್. ಅರ್ಥ ಆಯ್ತಾ? ಇವಾಗ ಯಾವ್ದಾದ್ರು ಒಂದು ಗುರಿ ಅಂದ್ರೆ, ಫಾರ್ ಎಕ್ಸಾಂಪಲ್ IAS IPS ನೀವ್ ಏನ್ ಅನ್ಕೊಳ್ತೀರ ಒಂದು ಗುರಿ ಇಟ್ಕೊಳ್ಳಿ. ಅದಕ್ಕೆ ತಕ್ಕನಾಗೆ ಕಂಟಿನ್ಯೂಸ್ ಅಕ್ವೈರ್ ನಾಲೆಜ್, ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂತಹ ಜ್ಞಾನವನ್ನು ನೀವು ಪಡ್ಕೊಳ್ಳಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶ್ರಮ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಅರ್ಥ ಆಯ್ತಾ? ಈಗಿನ ಕಾಲಕ್ಕೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಭಯ ಆಗ್ತಾ ಇತ್ತು. ಇಲ್ಲಿಗೆ ಬಂದ್ಮೇಲೆ ಸರ್ರು ನಮ್ ಜೊತೆ ಕೆಲಸ ಮಾಡಿ ಹಾಗೆ ನಾವ್ ಏನೇ ಕಂಪ್ಲೇಂಟ್ಸ್ ಎತ್ಕೊಂಡು ಹೋದ್ರೇನು ಮತ್ತೆ ಬಂದು ನಮ್ಮನ್ ಬೈದೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸರ್. ನಿಜವಾಗ್ಲೂ 57 ಜನ ಇದೀವಿ ನಾವು. 57 ಜನ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೈಟ್ ಹೊತ್ತು ಮಲ್ಗಕ್ ಬಿಡ್ತಾ ಇರ್ಲಿಲ್ಲ ಸರ್. ಎಷ್ಟು ಸಲಿ ಬಂದ್ ಹೇಳಿದಾರೋ, ಎಷ್ಟು ತಾಳ್ಮೆ ಇದೆಯೋ ದೇವ್ರಾಣಿಗೂ. ನಿಜವಾಗ್ಲೂ ಇಂತ ಸರ್ ಇರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗೆ ಭಯ ಇದ್ದಿದ್ದೆ ಅಲ್ಲಿ. ಹಾಗೆ ಮಾಧವಿಲತಾ ಮ್ಯಾಮು ಅಷ್ಟೇ, ನಿಮ್ ಗ್ರೂಪ್ ಯಾವಾಗಲೂ ಅಷ್ಟೇನಾ ಸರ್ ನೋಡ್ತಾ ಇದ್ರು, ಯಾವಾಗಲೂ ಅಷ್ಟಲ್ಲಿ ಬರ್ತಾ ಇದ್ವಿ. ಅಯ್ಯೋ ಬೈದ್ ಬಿಡ್ತಾರೇನೋ, ಇವಾಗ ಬೈಸ್ಕೊಂತೀವಿ ಅಂತ ಹೇಳ್ತಾನೆ ಇರ್ತಾ ಇದ್ದೆ. ಆದ್ರೆ ಒಂದ್ ದಿನಾನು ಬೈದಿಲ್ಲ. ಸೊ ನೆಕ್ಸ್ಟ್ ನಾನು ಸರ್ಟಿಫಿಕೇಟ್ಗಾದ್ರೂ ಬರ್ತೀನಿ. 5 ಗಂಟೆಗೆ ಎದ್ದೇಳ್ಬೇಕು. ಯೋಗಾಸನ ಇಂಪಾರ್ಟೆಂಟ್ ಮಾಡ್ಬೇಕು ಮಕ್ಳ. ಅರ್ಥ ಆಯ್ತಾ? ಎಷ್ಟು ಜನ ಸುದರ್ಶನ್ ಸರ್ ಅವ್ರ ನಂಬರ್ ತಗೊಂಡಿದ್ದೀರಾ? ಯಾರು ತಗೊಳ್ಳಿಲ್ಲ. ಅರ್ಥ ಆಯ್ತಾ? ನೀವು ಸರ್ ಹತ್ರ ನಂಬರ್ ಇಸ್ಕೋಬೇಕು. ಅರ್ಥ ಆಯ್ತಾ? ವಾರದಲ್ಲಿ ಅಟ್ಲೀಸ್ಟ್ ಒಂದ್ ದಿವಸ ಕಾಂಟ್ಯಾಕ್ಟ್ ಮಾಡ್ಬೇಕು. ಸರ್ ನಾನು ಈ ತರ ಯೋಗಾಸನ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ, ಓಕೆ ನನಗೆ ಈ ತರ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಅವ್ರಿಗೆ ಬಹುಮಾನ ಇನ್ನೊಂದಿಲ್ಲ ಮಕ್ಳ. ಅವ್ರಿಗೆ ಅಷ್ಟು ಖುಷಿ ಆಗ್ತದೆ. ಅರ್ಥ ಆಯ್ತಾ? ಇನ್ನು ಸರ್ವಿಸ್ ಮೈಂಡ್ ಅವರಲ್ಲಿ ಕೂಡ ಬೆಳೀತದೆ. ಎಷ್ಟು ಜನ ಮಾಡ್ತೀವಿ ಈ ಕೆಲಸ? ನಾವೆಲ್ಲ ಕೂಡ ಸಾಟರ್ಡೆ ಓಕೆ ಯೋಗಾಸನ ಮಾಡ್ಬೇಕು. ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಸರ್ಗೆ ಫೋನ್ ಮಾಡಿ ಹೇಳ್ಬೇಕು. ಹಾಗೂ ಎಲ್ಲ ನೆಚ್ಚಿನ ಇಂದು ಕೊನೆ ದಿನ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ನೀವು ಎಕ್ಸಾಮ್ಸ್ತೀರಿ. ನೀವು ತುಂಬ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿರ್ತೀರಿ. ನಾನು ಯೋಗ ಮಾಡಿದ್ದೆ ವಿದ್ಯಾರ್ಥಿ ಅಂತ ಸೋಷಿಯಲ್ ಸರ್ವಿಸ್ ಮಾಡಿದ್ದೆ. ನಾನು ಒಳ್ಳೆ ಊಟ ಕೊಟ್ಟರು, ನಾವು ಕಲ್ಯಾಣಕ್ಕೆ ಮಾಡಿದ್ವಿ, ದೇವಸ್ಥಾನಕ್ಕೆ ಮಾಡಿದ್ವಿ, ಶಾಲೆಗೆ ಮಾಡಿದ್ವಿ. ಇದನ್ನು ನೀವು ಇಲ್ಲಿಗೆ ಬಿಡದೆ ಮನೆ ತನಕ ಕೊಂಡೊಯ್ದರೆ ಈ ಕಾರ್ಯಕ್ರಮಕ್ಕೆ ತುಂಬ ಬೆಲೆ ಬರ್ತದೆ. ನೀವೇನೋ ಇಷ್ಟು ದಿನ ನೀವು ಮಾಡುದು ಅಂತೇಳಿ ಏನಾದರೂ ಇದ್ದು ಬಿಟ್ಟರೆ ಅನಿಸಿಕೆ ಆಗಿತ್ತು. ಹಾಗಾಗಿ ನಿಜವಾಗ್ಲೂ ಕೂಡ ಶ್ರೀರಾಮ್ ರೆಡ್ಡಿ ಸರ್ ಅವರು ನಾವು ಯಾವಾಗಲೂ ಸದಾ ನೆನಪು ಮಾಡ್ತಾ ಇರಬೇಕು. ಯಾಕೆಂದರೆ ಈ ಒಂದು ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರುವಂಥ ಒಂದು ವ್ಯಕ್ತಿ. ಓಕೆ, ಯಾವುದೇ ಒಂದು ಕ್ಯಾಸ್ಟ್ ರೀತಿ ಏನೂ ಇಲ್ಲ. ಓಕೆ, ಬರೀ ಅವರು ರಿಟೈರ್ಡ್ ಆಗಬೇಕು. ಓಕೆ, ಕಂಪ್ಲೀಟಾಗಿ ಭೈರೇಶ್ವರ ಇನ್ಸ್ಟಿಟ್ಯೂಷನಲ್ಲಿ ಇದ್ದು ಆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಅವರ ಸಮಾಜ ಸೇವೆಯೇ ಮುಖ್ಯವಾಗಿರೋದು. ಅವರೇನಲ್ಲಿ ಪ್ರೈವೇಟಲ್ಲಿದ್ದು ಪ್ರೈವೇಟಿಗೆ ನಾವು ಅಭಾರಿಯಾಗಿದ್ದೀವಿ ಅಂತ ಅಲ್ಲ. ಅವರಿಗೆ ಪ್ರೈವೇಟ್ ಗೌರ್ಮೆಂಟ್ ಅನ್ನೋದು ಏನಿಲ್ಲ, ಸೇವೆ ಮಾಡಬೇಕು, ರೀತಿಯಾಗಿ ಸೇವೆ ಮಾಡ್ಬೋದು ಅನ್ನೋದನ್ನ ಗುರುತಿಸಿ ಅಲ್ಲೊಂದು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಶಿಷ್ಯರಾಗಿರುವಂಥ ಗೋಪಾಲ್ ಸರ್ ಕೂಡ ಆ ಕಡೆಗೆ ಬರ್ತಾ ಇದೆ. ಹಾಗೆ ಮುಂದುವರಿಲಿ, ಅದೇ ಥರ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಸಮಯ ಆಗಿದೆ. ನಾವೆಲ್ಲ ಕೂಡ ಊಟಗಳನ್ನು ಮಾಡಿ ಮುಖ್ಯವಾಗಿ ಮಲಗಿರಲ್ಲ, ಹಂಗೆ ನಿಂತಿರ್ತಾನೆ. ಆ ವಸ್ತುನ ಕೇಳ್ತಂತೆ, ಸ್ವಾಮಿ ನೀನು ಕಲ್ಲು ನಾನು ಕಲ್ಲು, ಹೌದಾ? ನೀನು ಕಲ್ಲು ನಾನು ಕಲ್ಲು, ಆದ್ರೆ ನನ್ನನ್ನು ಎಲ್ಲರೂ ತುಳಿತಾರೆ, ನಿನ್ಗೆಲ್ರೂ ಮುಗಿತಾರೆ, ಯಾಕೆ ಅಂತ ಕೇಳ್ದಂತೆ. ಅಪ್ಪ ಭಗವಂತ ಹೇಳ್ದಂತೆ, ಅದೇ ಶಿಲ್ಪಿ ಅದು ಮೂರ್ತಿ ಹೇಳ್ತಂತೆ, ನೋಡು 2 ಏಟಿಗೆ ಆ ಕಡೆ ಒಂದ್ ಏಟು ಈ ಕಡೆ ಒಂದ್ ಏಟಿಗೆ ನೀನ್ ಸೀಳ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಟ್ಟೆ. ಆದ್ರೆ ನನ್ನ ಕಂಡು 3000 ಏಟು, ಮೂಗಿಗೆ 1000 ಏಟು, ಕಿವಿಗೆ 1000 ಏಟು, ಹಿಂಗೆ ಮೈಯೆಲ್ಲ 1000 ಏಟಿಗೆ ತಿಂದ್ರು ಸ್ಟಿಲ್ ಇನ್ನೂ ನಿಂತಿದ್ದೀನಿ. ಅದಕ್ಕೆ
ನನ್ನನ್ನು ಮುಗಿತಾರೆ, ನಿನ್ನನ್ನು ತುಳಿತಾರಪ್ಪ ಅಂತ ಹೇಳ್ತಂತೆ. ಹಾಗೆ ಇವೆಲ್ಲ ನಿಮ್ಗೆ ನೋವುಗಳಲ್ಲ, ಇದೆಲ್ಲ ಜೀವನದ ಪಾಠಗಳು. ಜೀವನದಲ್ಲಿ ನೀವು ಹೇಗೆ ವೈಯಕ್ತಿಕವಾಗಿ ಬೆಳೀಲಿಕ್ಕೆ ಎಂತೆಂಥ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಕೊಟ್ರು NSS ಪ್ರೋಗ್ರಾಮ್ ಅಲ್ಲಿ. ಜೊತೆಗೆ ಯೋಗ ಒಂದೇ ಅಂತಲ್ಲ, ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ನಡ್ಕೋಬೇಕು ಸಮಾಜದಲ್ಲಿ ಹಂಗೆಲ್ಲ, ಮತ್ತೆ ಸಾಮಾಜಿಕ ಸುಧಾರಣೆ. ಈಗ ನೀವು ಸ್ವಚ್ಛ ಮಾಡೋದೇ ಆಗ್ಲಿ, ಮನೆಗೆ ವಿಸಿಟ್ ಮಾಡ್ಬಿಟ್ಟು ನೀವು ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಲಿಕ್ಕೆ ಆಗ್ಲಿ, ಇಲ್ಲ ಬಾಲ್ಯ ವಿವಾಹ ರದ್ದು ಮಾಡಿ ಅಂತ ಹೇಳೋದಾಗ್ಲಿ, ಪ್ರತಿಯೊಂದೂ ನಿಮ್ಮ ವೈಯಕ್ತಿಕ ಜೀವನದ ಜೊತೆಗೆ ನಿಮ್ಮ ಸಾಮಾಜಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ಕಾಳಜಿ ಕೂಡ ಬೆಳೆಸುವಂತ ಪ್ರೋಗ್ರಾಮ್ಗಳು ಇಂಥವೆಲ್ಲ. ಓಕೆನಾ? ಇದರಿಂದ ಇಂಥ ಕಾರ್ಯಕ್ರಮಗಳು ಇಲ್ಲಿಗೆ ನಿಲ್ಸ್ಬೇಡ್ರಿ, ಮುಂದುವರಿಸ್ತಾ ಎಲ್ಲೇ ಅವಕಾಶ ಸಿಕ್ಲಿ, ಅವಕಾಶದಲ್ಲಿ ಇಂಥ, ಯಾಕೆಂದ್ರೆ ಒನ್ಸ್ NSS ಪ್ರೋಗ್ರಾಮ್ ಮಾಡ್ಕೊಂಡಿದ್ದಂತ ಯಾವುದೇ ಅವಕಾಶ ಸಿಕ್ಲಿ ಫಸ್ಟ್ ಸ್ಟೆಪ್ ನಿಮ್ದು ಇರ್ಬೇಕು ಅಂತ ಆಶಿಸ್ತಾ ಈ 2 ಮಾತನ್ನು ನಾವು ಆಡಲು ಅವಕಾಶ ಮಾಡ್ಕೊಂತ ಎಲ್ಲ ನನ್ನ ಸದೃದಯರಿಗೆ ನಮಸ್ಕರಿಸುತ್ತಾ 2 ಮಾತು ಮುಗಿಸ್ತಾ ಮನೆ ಹೇಳಿದ್ದೀನಿ, ನೀವು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಕಾಲೇಜ್ನಲ್ಲಿ ಇರತಕ್ಕಂಥ ಇತರರಿಗಿಂತ ಭಿನ್ನವಾಗಿರಬೇಕು, ಬೆಸ್ಟ್ ಆಗಬೇಕು. ಏನೇ ಮಾಡಿದ್ರು ಈ ಮಗು ಬೆಸ್ಟು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನೀನು ಬೆಸ್ಟ್ ಅನ್ಬೇಕು. ನಿಮ್ಮ ಅಕ್ಕಪಕ್ಕದವರು ನೋಡಪ್ಪ ಇವಾಗ ಎಲ್ಲೋ 7 ದಿವಸ ಹೋಗ್ಬಿಟ್ಟು ಬಂದ್ಬಿಟ್ಲು, ಏನೇನು ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಥರ ಆಗಬೇಕು. ಮತ್ತು ನೀವು ಯೂಸ್ಫುಲ್ ಆಗಿರ್ತಕ್ಕಂಥವನ್ನು ನೀವು ಬಿಡಲೇಬೇಡಿ, ಯೋಗ ಬಿಡಲೇಬೇಡಿ. ಸುದರ್ಶನ್ ಸಾರು ಕಂಟಿನ್ಯೂ ಆಗಿ ಬಂದು ನಿಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ನೀವು ಧನ್ಯವಾದ ಹೇಳಿದ್ರು, ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕೂಡ ಆಗಲ್ಲ. ಯಾಕಂದರೆ ಏನು ನಿರೀಕ್ಷೆ ಮಾಡಿದೆ, ನಮ್ಮ ಒಂದು ಶಿಬಿರಕ್ಕೆ ಬಂದು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಲ್ಲಿ. 4 ಗಂಟೆಗೆ ಎದ್ದು 5 ಗಂಟೆಗೆಲ್ಲ ಇಲ್ಲಿ ಬಂದು ನಿಮಗೆ 5 ಗಂಟೆಯಿಂದ 8 ಗಂಟೆವರೆಗೂ ನಿಮಗೆ ಯೋಗಾಭ್ಯಾಸಗಳು ಮಾಡಿಸಿದ್ರು ದರ್ಶನ್ ಸರ್. ಅವರ ಒಂದು ಇದನ್ನು ನಾವು ಇದು ಮಾಡೋಕ್ಕೆ ಇಲ್ಲ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸರಲ್ಲ. ಆ ಥರ ನೀವು ಅವನ್ನು ಮನೆಯಲ್ಲಿ ಯೂಸ್ ಮಾಡ್ಕೊಳ್ತೀರಂತ ಆಸ್ತೀನಿ. ಮತ್ತೆ ನಿಮ್ಗೆಲ್ರಿಗೂ ಇವೆಲ್ಲ ಸರ್ಕಾರಿ ಮಕ್ಕಳು ಅಂತ ಆಗಿರೋದ್ರಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮತ್ತೆ ಈ ಸರ್ ಇದಾಗಿಂದ ಈಗ ಸುಸ್ತಾಗಲ್ಲ, ಕೈ ಕಾಲು ನೋವು ಏನು ಬಂದಿಲ್ಲ, ಇನ್ನು ಬರೋದಿಲ್ಲ ಅನ್ಕೋತೀನಿ. ಅಷ್ಟು ರಿಲೀಫ್ ಆಗಿದೆ ಸರ್. ಯೋಗ ಕಂಟಿನ್ಯೂ ಮಾಡಬೇಕು. ಥ್ಯಾಂಕ್ ಯು ಸರ್. ಮೊನ್ನೆ ನೋಡಿದ್ರೆ ನ್ಯೂಸ್ ಚೆನ್ನಾಗಿ ಬಂದಿದೆ ನೋಡಿ.
ಅಲ್ಲಿ ಟೇಬಲ್ಸ್ ನೆಕ್ಸ್ಟ್ ಈ ಊರಿನವ್ರಿಗೆ ಮತ್ತೆ ನಮ್ಮ ಯೋಗ ಬಂಧುಗಳು ಎಲ್ಲ SSY ಯೋಗ ಬಂಧುಗಳು ಕೂಡ ಬಂದು ಇಲ್ಲಿ ಯೋಗಕ್ಷೇಮವನ್ನು ವಿಚಾರಿಸಿ ಅವ್ರದ್ದೇ ಆದಂತ ರೀತಿಯಲ್ಲಿ ನಮಗೆ ಇಷ್ಟು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಅಂದ್ರೆ ನಮ್ಮ ಸರ್ಕಾರದಿಂದ ಬರುವಂತ ಫಂಡ್ಸು ಅಷ್ಟು ಚೆನ್ನಾಗಿರಲ್ಲ. ಮತ್ತು ಒಂದು ಮಗು ಹೇಳ್ತು ಆ ಊಟಗಳು ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ. ಇದಕ್ಕೆಲ್ಲ ನಂದೇನಿಲ್ಲ, ಎಲ್ಲ ಅವರೇ ಮಾಡ್ತಾ ಇದ್ರು. ನಮ್ಮ ದೇವರಾಜ್ ಸರೇ ಅದಕ್ಕೆ ಲೆಕ್ಕ ಎಲ್ಲ ನೋಡ್ಕೊಂತಾ ಇದ್ರು. ಅದಕ್ಕೆ ಪೂರಕವಾಗಿ ನಮ್ಮ ಸಾಹೇಬ್ರು, ಪ್ರಿನ್ಸಿಪಾಲ್ ಸಾಹೇಬ್ರು ನಿಜವಾಗ್ಲೂ ನನಗಂತೂ ಸರ್ ನನಗೆ ಈ ವರ್ಷ ಸ್ವಲ್ಪ ಬಿಡುವು ಕೊಡಿ ಸರ್ ಅಂತಂದ್ರೆ, ನಾನು ಇರೋವರೆಗೂ ನೀವು NSS ಆಫೀಸರ್ ಆಗಿ ಇರ್ತೀರಾ, ನೀವು ಮಾಡಿ ಹೋಗಿ ಹೇಳ್ತಿದ್ದೆ, ಈ ತರ ಹೇಳ್ತಾ ಇದ್ರೆ ಸರ್ ಏನ್ ಮಾಡೋದು ಅಂತ. ನಿಮ್ಗೇನ್ ಮಾಡೋಕ್ಕಾಗಲ್ಲ, ನಿಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಮೇಲೆ ನೀವು ಅದನ್ನ ತಳ್ಳಿಬೇಡಿ. ಸೊ ನಾನು ಸ್ವಲ್ಪ ಬರ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ. ಇದು ಕಾರಣಕರ್ತರಾದಂಥವ್ರು ಇವರು ಸುಮ್ಮನೆ ನನ್ನನ್ನು ಮುಂದೆ ತೂರು ಬಿಟ್ಟು ನಾನು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅಲ್ಲ. ನಮ್ಮ ಪ್ರಾಣೇಶ್ ಸರ್ ಕೂಡ ಈಸ್ ಅಬೌಟ್ ಟು ರಿಟೈರ್ಡ್ ವೆರಿ ಶಾರ್ಟ್ಲಿ. ಆದರೂ ಕೂಡ ನನಗೆ ನಾನು ಕಂಡಂತ ಪ್ರಿನ್ಸಿಪಲ್ಸ್ ಅಲ್ಲಿ ಮತ್ತೆ ಪ್ರಿನ್ಸಿಪಾಲ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಅಲ್ಲಿ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವ್ರ ಪ್ರೆಸೆನ್ಸೇ ನನಗೆ ತುಂಬಾನೇ ಪಾಠ ಹೇಳ್ಕೊಟ್ಟಿದೆ. ಐ ಆಮ್ ನಾಟ್ ಗೋಯಿಂಗ್ ಟು ಫ್ಲಾಟರ್ ಹಿಮ್, ಅವ್ರನ್ನ ಹೊಗಳೋಕ್ಕಲ್ಲ ನಾನು. ನಾವು ಇದ್ದ ಕಡೆ ಮಕ್ಕಳಿಗೆ ತುಂಬಾ ಸೌಲಭ್ಯಗಳು ಬರ್ತಾ ಇದೆ. ಗರ್ಲ್ಸ್ ಕಾಲೇಜು ಸರ್ ಬರೋದಕ್ಕಿಂತ ಮೊದಲು ಮತ್ತೆ ಸರ್ ಬಂದ ಮೇಲೆ ಮೊದಲು ಚೆನ್ನಾಗೇ ಇತ್ತು, ಇಲ್ಲ ಅಂತಲ್ಲ. ಬಟ್ ಇವತ್ತು ನಮಗೆ ಮಣಿಪುರಂ ಆಗ್ಬೋದು ಪೂರ್ಣವಾಗಿ ಕೊಟ್ಟಿದ್ದೀವಿ. ಸಂಪನ್ಮೂಲ ವ್ಯಕ್ತಿಗಳನ್ನ, ಒಳ್ಳೆ ವ್ಯಕ್ತಿಗಳನ್ನ, ತುಂಬಾ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಿಮ್ಗೆ ಕೆಲವೊಂದು ವಿಚಾರಗಳನ್ನ ವಿನಿಮಯ ಮಾಡಿದೀವಿ. ಇದನ್ನ ಮಾಡ್ಕೊಳ್ಳಿ, ಚೆನ್ನಾಗಾಗೋಣ, ಆಯ್ತಾ? ಮತ್ತೆ ನಾನು ಮತ್ತೆ ಒಂದು ಹೇಳ್ತಾ ಇದ್ದೆ, ಇಲ್ಲಿ ನಾವು ಹೊರಗಡೆ ಬಂದು ಮಾಡ್ತಾ ಇದ್ವಿ. ನಮ್ದು ಒಂದಿದೆ ಕಾಲೇಜ್ಗೆ ಹೋದ್ರೆ ಅಂತ. ಏನದು? ಶ್ರಮದಾನ. ಅದಕ್ಕೆ ಎಲ್ರು ಕೂಡ ಭಾಗವಹಿಸೋಣ, ನಮ್ಮ ಕಾಲೇಜನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕೋಸ್ಕರ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಾರಥಿ ಆಗಿರುವಂತ ನಮ್ಮ ಪ್ರಾಣೇಶ್ ಸರ್ ಅವ್ರಿಗೆ ಮತ್ತೊಮ್ಮೆ ವಂದಿಸ್ತಾ ಸೊ ನಾನು 2 ಮಾತು ಮುಗಿಸ್ತೀನಿ.